ಸೊ ಸ್ನೇಹಿತರೆ ನಮಸ್ಕಾರ. ಇವತ್ತು ವಿಡಿಯೋ ಬಂದು ILT T20 ಮೇಲಿದೆ. ಕೆಲವು ಜನ ನನಗೆ ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡೋರು, ಸರ್ ಯಾಕೆ ನೀವು ಪ್ರೆಡಿಕ್ಷನ್ ಆಗ್ತಾಯಿಲ್ಲ ಅಂದರೆ. ಸೊ ನೋಡಿ ಫ್ರೆಂಡ್ಸ್, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇದ್ದರೆ ಪ್ರೆಡಿಕ್ಷನ್ ಹಾಕೋಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಓಕೆನಾ. ನಾನು ಲಾಸ್ಟ್ ಟೈಮು ವುಮೆನ್ಸ್ ಮ್ಯಾಚಸಲ್ಲಿ ಪ್ರೆಡಿಕ್ಷನ್ ಕೊಟ್ಟೆ, ಓಕೆನಾ. ಸೊ ಅಲ್ಲಿ ಜಾಕ್ಪಾಟ್ ಮ್ಯಾಚಸ್ ಇತ್ತು. ನನಗೆ ಗೊತ್ತಿದೆ ಜಾಕ್ಪಾಟ್ ಮ್ಯಾಚಸ್ ಇರುತ್ತೆ ಅಂತ ನಾನು ಲೀಗ್ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಎಲ್ಲ ಲೀಗು ಒನ್ ಸೈಡ್ ಮ್ಯಾಚಸ್ ಇದೆ, ಸೊ ನಾನು ಯಾವುದೂ ಪ್ರೆಡಿಕ್ಷನ್ ಕೊಟ್ಟಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ILT ಇದೆ. ಅದಾದಮೇಲೆ ಇದು ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಸೂಪರ್ ಸಮೇಶ್ ಇದೆ. ಅದಾದಮೇಲೆ ಫ್ರೆಂಡ್ಸು ನಿಮಗೆ ಮಾತಾಡಿದ್ರೆ ಇದು ಬಿಗ್ ಬ್ಯಾಶ್ ಲೀಗ್ ಇದೆ. ಅದಾದಮೇಲೆ ಫೆಬ್ರವರಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಾದಮೇಲೆ ಮಾರ್ಚ್ ಏಪ್ರಿಲಲ್ಲಿ ನಮ್ಮದು IPL ಇರುತ್ತೆ. ಸೊ ಟೋಟಲ್ 6-7 ಮಂತು ಬರೀ ಕ್ರಿಕೆಟ್ ಮಾತ್ರ ಇರುತ್ತೆ, ಓಕೆನಾ. ಸೊ ಅದ್ರದ್ದು ಒಂದು ಫೋಕಸ್ ಇತ್ತು. ಸೊ ಇವಾಗ ನೋಡಿ ಫ್ರೆಂಡ್ಸು, ಫಸ್ಟು ಲೀಗ್ ಬಂದು ILT T20 ಮೇಲಿದೆ, ಓಕೆನಾ. ಸೊ ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಅಡ್ವಾನ್ಸ್ ಮ್ಯಾಚ್ ಪ್ರೆಡಿಕ್ಷನ್ ಕೂಡ ಹೇಳ್ತೀನಿ ಇವತ್ತು ಮ್ಯಾಚ್ದು. ಯಾಕೆಂದರೆ ಇದು 2 ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತಲ್ಲ, ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸು. ನಾನು ವೀಡಿಯೋ ಲೇಟ್ ಆದಾಗಿದೆ. ಅದಾದಮೇಲೆ 4th ಜನವರಿಗೂ ಇದರದ್ದು ಫೈನಲ್ ಇರುತ್ತೆ ಫ್ರೆಂಡ್ಸು. ಟೋಟಲ್ 16 ಪಾರ್ಟಿಸಿಪೇಟ್ ಇದೆ, 34 ಮ್ಯಾಚಸ್ ಇದೆ ಫ್ರೆಂಡ್ಸ್. ಸೊ ದಯವಿಟ್ಟು ವೀಡಿಯೋನ ಎಂಡ್ವರೆಗೂ ವಾಚ್ ಮಾಡಿರಿ. ನಾನು ಟೆಲಿಗ್ರಾಮ್ ಚಾನಲ್ ಇವಾಗ ನ್ಯೂ ಕ್ರಿಯೇಟ್ ಮಾಡಿದ್ದೀನಿ, ಓಕೆನಾ ಫ್ರೆಂಡ್ಸ್. ಸೊ ನೀವು ಜಾಯಿನ್ ಮಾಡಿಲ್ಲ ಅಂದರೆ, ಇವಾಗ ಹಳೆ ಟೆಲಿಗ್ರಾಮ್ಗೆ ನನ್ನ ಪ್ರೆಡಿಕ್ಷನ್ ಬರ್ತಾ ಇರಲಿಲ್ಲ, ಓಕೆನಾ. ಅದಾದಮೇಲೆ ಮುಂದೆ ಬರೋದಿಲ್ಲ. ಇವಾಗ ನೀವು ಬೇಕಾದ್ರೆ ನನ್ನ ಹೊಸ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿ ಫ್ರೆಂಡ್ಸ್, ಓಕೆನಾ. ನಿಮಗೆ ನೀವು ಬೇಕಾದ್ರೆ ನನಗೆ ಟೆಲಿಗ್ರಾಮ್ ಹ್ಯಾಂಡಲ್ ಮೇಲೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನಿಮ್ಗೆ ಓಪನ್ ಆಗ್ತಾಯಿಲ್ಲ ಅಂದರೆ ನೀವು ಬೇಕಾದರೆ ನನ್ನ ಸರ್ಚ್ ಮಾಡ್ಬೋದು, ಓಕೆನಾ. ಪ್ರೊಮೋ ಕೋಡ್ ಸೋನು ಅಂತ ಹಾಕಿದ್ರೆ ನಿಮಗೆ ಟೆಲಿಗ್ರಾಮಲ್ಲಿ ಬರುತ್ತೆ. ಇಲ್ಲಾಂದ್ರೆ ಫ್ರೆಂಡ್ಸು ನೀವು ನನ್ನ ಹತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಬೇಕಾದ ಲಿಂಕ್ ನಿಮಗೆ ನನ್ನ ಟೆಲಿಗ್ರಾಮ್ದು ಶೇರ್ ಮಾಡ್ತೀನಿ. ದಯವಿಟ್ಟು ನಾನು ಕೊಟ್ಟಿದ್ದು ವಾಟ್ಸಪ್ ನಂಬರ್, ಓಕೆನಾ. ಇಲ್ಲಿ ಬರೀ ಮೆಸೇಜ್ ಮಾತ್ರ ಮಾಡ್ಬೋದು, ನೀವು ಕಾಲ್ ಮಾಡೋಕ್ಕಾಗಲ್ಲ. ಜಸ್ಟ್ ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ, ಡೋಂಟ್ ವರಿ ಗೈಸ್. ಸೊ ಫ್ರೆಂಡ್ಸ್ ನೋಡಿ, ಮಾತಾಡೋಣ. ಇದು ದುಬೈದು ಇಲ್ಲಿ ಬಂದು ಫಸ್ಟು 3 ಗ್ರೌಂಡ್ ಮಾತ್ರ ಇದೆ ಫ್ರೆಂಡ್ಸ್, ಓಕೆನಾ. ಇದು 3 ಗ್ರೌಂಡ್ ಮೇಲೆ ಮಾತ್ರ ಈ ಮ್ಯಾಚಸ್ ಎಲ್ಲ ನಡೆಯುತ್ತೆ. ಸೊ ಫಸ್ಟ್ ಬಂದು ದುಬೈ ಇಂಟರ್ನ್ಯಾಷನಲ್ ಇದೆ. ಅದಾದಮೇಲೆ ಶಾರ್ಜಾ ಕ್ರಿಕೆಟ್ ಇದೆ. ಅದಾದಮೇಲೆ ಶೇಖ್ ಜಯದ್ ಸ್ಟೇಡಿಯಂ ಅಬು ದುಬೈ ಇದೆ, ಓಕೆನಾ ಫ್ರೆಂಡ್ಸ್. ಸೊ ನೋಡಿ, ಫಸ್ಟ್ ಮಾತಾಡೋಣ ದುಬೈ ಇಂಟರ್ನ್ಯಾಷನಲ್ ಮ್ಯಾಚಸ್. ನೋಡಿ ಫ್ರೆಂಡ್ಸ್, ದುಬೈಯಲ್ಲಿ ಎಲ್ಲರೂ ಗೊತ್ತಿದೆ, ಇಲ್ಲಿ ಏನಾದರೆ ಪಾಕಿಸ್ತಾನಿ ಪ್ಲೇಯರು, ಅದಾದಮೇಲೆ ಅಫ್ಘಾನಿಸ್ತಾನ ಪ್ಲೇಯರ್ ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಓಕೆನಾ. ಬೌಲಿಂಗ್ ಇರಲಿ ಬ್ಯಾಟಿಂಗ್ ಇರಲಿ, ಅದು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸು. ಅವರೇ ಜಾಕ್ಪಾಟ್ ಜಾಸ್ತಿ ಕೊಡೋದು, ಓಕೆನಾ. ಯಾರೋ ಫಾರಿನ್ ಪ್ಲೇಯರ್ ಅಂದರೆ ಇಂಗ್ಲೆಂಡ್ ಪ್ಲೇಯರು, ಸೌತ್ ಆಫ್ರಿಕಾ ಪ್ಲೇಯರು, ಈ ಥರ ಪ್ಲೇಯರ್ಸು ಇಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಮಾಡ್ತಾರೆ ಬಟ್ ಜಾಕ್ಪಾಟ್ ಕೊಡೋಲ್ಲ ಅವರು, ಓಕೆನಾ. ಜಾಕ್ಪಾಟ್ ಕೊಡೋರು ಬರೀ ಅಫ್ಘಾನಿಸ್ತಾನ್ ಪ್ಲೇಯರ್ಸು, ಪಾಕಿಸ್ತಾನ್ ಪ್ಲೇಯರ್ಸ್ ಮಾತ್ರ ಜಾಕ್ಪಾಟ್ ಮಾಡ್ಬೋದು. ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ನಿಮಗೆ ಏನಾದರೂ ನಂಬಿಕೆ ಇದೆ ಈ ಮ್ಯಾಚು ಕುದುರೆ ಆಗ್ಬೋದು ಅಂತ, ಅದು ಪ್ಲೇಯರ್ಸ್ ಯಾವುದಿದೆ ನೋಡ್ಕೊಳ್ಳಿ, ಓಕೆನಾ. ಆಮೇಲೆ ಹೋಗಿರಿ. ಸೊ ಫ್ರೆಂಡ್ಸ್, ಫಸ್ಟ್ ಮಾತಾಡೋಣ ದುಬೈ ಇಂಟರ್ನ್ಯಾಷನಲ್ ಮ್ಯಾಚಸ್. ಎಲ್ಲರಿಗೂ ಗೊತ್ತಿದೆ ಫ್ರೆಂಡ್ಸು, ಚೇಸಿಂಗ್ ಗ್ರೌಂಡ್ ಇದೆ, ಓಕೆನಾ. ಬಟ್ ಲಾಸ್ಟ್ ಲೀಗಲ್ಲಿ ನಾನು ಆ ಥರ ನೋಡಿಲ್ಲ. ಒಂದು ಸೀರೀಸ್ ಇವಾಗ ನಡೆದಿದೆ. ಇವಾಗ ನೋಡಿ, ಎಲ್ಲ ಟಿಪ್ಪರ್ ಏನಂತವ್ರು, ಚೇಸಿಂಗ್ ರೌಂಡು. ಸೊ ಆವಾಗ ಬುಕ್ಕಿ ಉಲ್ಟಾ ಮಾಡ್ತಾರೆ, ಓಕೆನಾ. ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದೋ ಲೀಗ್ ನೀವು ಆಡ್ತಾಯಿದ್ರೆ ಒಂದ್ಸಲಿ ಲೀಗ್ ಪಂಟ್ರ್ ಲೀಗ್ ಆಗುತ್ತೆ, ಅದಾದಮೇಲೆ ಸೆಕೆಂಡ್ ಇಯರ್ಸಲ್ಲಿ ಆ ಲೀಗು ಬುಕ್ಕಿ ಲೀಗ್ ಆಗುತ್ತೆ, ತಿರ್ಗಾ ಪಂಟ್ರ್ ಲೀಗ್ ಆಗುತ್ತೆ, ಅದಾದಮೇಲೆ ತಿರ್ಗಾ ಬುಕ್ಕಿ ಲೀಗ್ ಆಗುತ್ತೆ. ಪಂಟ್ರ್ ಲೀಗು ಬುಕ್ಕಿ ಲೀಗ್ ಅಂದರೆ ಏನು ಫ್ರೆಂಡ್ಸು, ಪಂಟ್ರ್ ಲೀಗಲ್ಲಿ ಆ ಕಡೆಯಿಂದ ಈ ಕಡೆ ರೇಟ್ ಖಂಡಿತ ಹೋಗುತ್ತೆ, ಓಕೆನಾ. ಬಟ್ ಬುಕ್ಕಿ ಲೀಗಲ್ಲಿ ಒನ್ ಸೈಡ್ ಮ್ಯಾಚಸ್ ಆಗುತ್ತೆ ಅಷ್ಟೇ, ಬೇರೇನಿಲ್ಲ. ಸೊ ಈ ಸಲ ಇದು ಪಂಟ್ರ್ ಲೀಗ್ ಇರ್ಬೋದು, ಯಾಕಂದರೆ ಲಾಸ್ಟ್ ಟೈಮ್ ಒನ್ ಸೈಡ್ ಮ್ಯಾಚಸ್ ಆಗಿದೆ. ಎಕ್ಸಾಂಪಲ್ ಲಾಸ್ಟ್ ಟೈಮು ವುಮೆನ್ಸ್ ವರ್ಲ್ಡ್ ಕಪ್ ಚೆನ್ನಾಗಿ ಆಗಿಲ್ಲ, ಓಕೆನಾ. ಬಟ್ ಈ ಸಲ ತುಂಬ ಇದಾಗಿದೆ, ಒಳ್ಳೆ ರೇಟ್ ಸಿಕ್ಕಿದ್ದು ನಮಗೆ. ಸೊ ಇದರಿಂದ ಎಲ್ಲ ಫ್ರೆಂಡ್ಸ್, ಇವಾಗ ಬಿಗ್ ಬ್ಯಾಶ್ ಲೀಗು ವುಮೆನ್ಸ್ ಮ್ಯಾಚು ಲಾಸ್ಟ್ ಟೈಮು ಎಲ್ಲ ಮ್ಯಾಚಸ್ ನಾನು ನೋಡಿದೆ, ಎಲ್ಲ ಮ್ಯಾಚಲ್ಲಿ ರೇಟ್ ಕೊಟ್ಟರು. ಬಟ್ ಈ ಸಲ ಎಲ್ಲ ಒನ್ ಸೈಡ್ ಮ್ಯಾಚ್ ಇದೆ, ಓಕೆನಾ. ಸೊ ನಾನು ಇವಾಗ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಏನಾದರೆ ಯಾವುದೋ ಇವಾಗ ಎಕ್ಸಾಂಪಲ್ ನಾನು ನಿಮಗೆ TNPL ಹೇಳ್ತೀನಿ, ಓಕೆನಾ. TNPL ಈ ಸಲ ನಿಮಗೆ ಒಳ್ಳೆ ರೇಟ್ ಕೊಟ್ಟರು, ನೆಕ್ಸ್ಟ್ ಇಯರು ಅದೇ ನೀವು ಕೈಕೊಂಡಿರ್ತೀರ. ಇವಾಗ ಒಂದು ಪಂಟ್ರಿ ಏನು ಮಾಡ್ತಾರೆ, ಬುಕ್ಕಿಲಿ ಎಡಿಕ್ಟ್ ಏನಾಗ್ತಾರೆ ಅಂದರೆ, ಇವಾಗ TNPL ಹಾಡ್ದ, ಏನಾದರೂ ಅವನು 2-3 ಜಾಕ್ಪಾಟ್ ಹೊಡೆದ, ನೆಕ್ಸ್ಟ್ ಲೀಗ್ ಆಡ್ತಾರೆ, ಅವ್ನು ಸೋತ್ ಬಿಡ್ತಾನೆ. ಆಮೇಲೆ ಏನು ಅಂದ್ಕೊಳ್ತಾರೆ ಅವನು, ಇನ್ನೊಂದ್ಸಲಿ TNPL ಲೀಗ್ ಬರಲಿ, ಅವಾಗ ಇನ್ನೂ ಬೇಕಂದರೆ ಒಳ್ಳೆ ಸಂಪಾದನೆ ಮಾಡ್ತೀನಿ. ಬಟ್ ಆ ಥರ ಆಗೋಲ್ಲ ಫ್ರೆಂಡ್ಸು. ಅವ್ನು TNPL ತಿರ್ಗಾ ಲಾಸ್ ಆಗಿಬಿಡ್ತಾನೆ, ಓಕೆನಾ. ಸೊ ಆಮೇಲೆ ಅವನು ಬೇರೆ ಲೀಗಲ್ಲಿ ಹೋಗ್ತಾನೆ, ಅವ್ನಿಗೆ ಗೊತ್ತಾಗಲ್ಲ ನೋಡಿ. ಆಮೇಲೆ ಏನಾಗುತ್ತೆ, ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ TNPL ಬರುತ್ತೆ. ಸೊ ಅವ್ನಿಗೇನು ಗ್ಯಾಪ್ ಮೈಂಡಲ್ಲಿ ಏನಿದೆ, ಅಯ್ಯೋ ಲಾಸ್ಟ್ ಟೈಮ್ ಎಷ್ಟೋ ದುಡ್ಡು ನಮ್ಮನ್ನೇ ತಿಂದುಬಿಟ್ರು ಇವರು, ಇವಾಗ ಆಗಲ್ಲ ಅಂತ. ಬಟ್ಟು ಆವಾಗ ಬುಕ್ಕಿ ತಿರ್ಗಾ
ಅಲ್ಲಿ ಪಂಟ್ರ್ ಲೀಗ್ ಮಾಡ್ತಾರೆ. ಸೊ ಅದು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸು, ವೀಡಿಯೋ ಉದ್ದಾಗ್ಬೋದು. ಸೊ ಫಸ್ಟ್ ಫ್ರೆಂಡ್ಸ್ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋಣ. ಅಬು ದುಬೈ ಇಂಟರ್ನ್ಯಾಷನಲ್ ಮ್ಯಾಚಸ್ ಫ್ರೆಂಡ್ಸಲ್ಲಿ ಟೋಟಲ್ 151 ಮ್ಯಾಚಸ್ ಆಗಿದೆ. ಓಕೆನಾ, 151 ಮ್ಯಾಚಸಲ್ಲಿ 58 ಮ್ಯಾಚಸ್ ಬಂದು ಬ್ಯಾಟ್ ಫಸ್ಟ್ ಇದೆ, 92 ಮ್ಯಾಚಸ್ ಬಂದು ಚೇಸಿಂಗ್ ಆಗಿದೆ. ಓಕೆನಾ, ಎವರೇಜ್ ಸ್ಕೋರ್ ಇಲ್ಲಿ 158 ಇರುತ್ತೆ. ಅಂದರೆ ನಾರ್ಮಲ್ ಸ್ಕೋರೇ 150 160 ಇರುತ್ತೆ, ಅಂದರೆ ಚೇಸಿಂಗ್ ರೌಂಡ್ ಇದೆ ಫ್ರೆಂಡ್ಸು. ಏನಾದರೂ 230 210 ಹೊಡೆದ್ರೆ ಮಾತ್ರ ಇಲ್ಲಿ ಡಿಫೆಂಡ್ ಮಾಡ್ಬೋದು. ಮಿಕ್ಕಿದ್ದು 180 190 ಥರ ಸ್ಕೋರ್ ಆರಾಮಾಗಿ ಚೇಂಜ್ ಮಾಡ್ಬೋದು ಫ್ರೆಂಡ್ಸು ಅಬು ದುಬೈಯಲ್ಲಿ. ಓಕೆನಾ, ಸಾರಿ ದುಬೈ ಇಂಟರ್ನ್ಯಾಷನಲ್ಲಿ. ಓಕೆನಾ, ಅಬು ದುಬೈ ಇಲ್ಲ, ದುಬೈ ಇಂಟರ್ನ್ಯಾಷನಲ್ಲಿ. ಅದಾಗಲೇ ಮಾತಾಡೋಣ ಫ್ರೆಂಡ್ಸ್ ಶಾರ್ಜಾ ಕ್ರಿಕೆಟ್ ಗ್ರೌಂಡಲ್ಲಿ. ಅಂದರೆ ಟೋಟಲ್ ಮ್ಯಾಚಸ್ ಫ್ರೆಂಡ್ಸು ಇಲ್ಲಿ 88 ಆಡಿದ್ದಾರೆ. ಓಕೆನಾ, ಅದರಲ್ಲಿ ಬ್ಯಾಟ್ ಫಸ್ಟ್ ಬೈ 28 ವಿನ್ ಆಗಿದೆ. ಅದಾದಮೇಲೆ 59 ಮ್ಯಾಚಸ್ಸು ಚೇಸಿಂಗ್ ವಿನ್ ಆಗಿಬಿಟ್ಟಿದ್ದಾರೆ. ಎವರೇಜ್ ಸ್ಕೋರ್ ಇಲ್ಲಿ ಕೂಡ 155 ಇದೆ. ಸೊ ಸೇಮ್ ಇದೆ ಫ್ರೆಂಡ್ಸ್, ಎರಡೊಂದು ಚೇಸಿಂಗ್ ಗ್ರೌಂಡ್ ಇದೆ. ಓಕೆನಾ, ಇಲ್ಲಿ ಯಾವುದೋ ಟೀಮ್ ಬೇಕಾದ್ರೆ ಈಸಿಯಾಗಿ ಚೇಂಜ್ ಮಾಡ್ಬೋದು, ಬಟ್ ಟೀಮಲ್ಲಿ ಕೆಪಾಸಿಟಿ ಕೂಡ ಇರಬೇಕು. ಓಕೆನಾ, ಪ್ಲೇಯರಲ್ಲಿ ಕೆಪಾಸಿಟಿ ಕೂಡ ಇರ್ಬೋದು, ನೀವು ಈಸಿಯಾಗಿ ಚೇಸಿಂಗ್ ಜೊತೆ ಹೋಗ್ಬೋದು. ಓಕೆನಾ, ಅದಾದಮೇಲೆ ಫ್ರೆಂಡ್ಸ್ ಮಾತಾಡೋಣ ಶೇಖ್ ಜಯದಾ ಸ್ಟೇಡಿಯಂ ಅಬು ದುಬೈ. ಓಕೆನಾ, ಸೊ ಇಲ್ಲಿ ನೋಡಿ ಫ್ರೆಂಡ್ಸು, ಇಲ್ಲಿ ಟೋಟಲ್ ಮ್ಯಾಚಸ್ 93 ಆಗಿದೆ. ಇದರಲ್ಲಿ 43 ಬಂದು ಫಸ್ಟ್ ಬ್ಯಾಟು, ಸೆಕೆಂಡ್ ಬ್ಯಾಟ್ ಬಂದು 50 ಮ್ಯಾಚಸ್ ಆಗಿದೆ. ಸೊ ಇಲ್ಲಿ 50-50 ಚಾನ್ಸ್ ಇದೆ ಫ್ರೆಂಡ್ಸ್, ಯಾವ್ದು ಬೇಕಂದರೆ ಗೆಲ್ಬೋದು. ಸೊ ನನ್ನ ಪ್ರಕಾರ ಶೇಖ್ ಜಯದ್ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಜೊತೆ ನೀವು ಆರಾಮಾಗ್ಬೋದು. ಮಿಕ್ಕಿದೆಲ್ಲ ಎಲ್ಲದಲ್ಲಿ ಚೇಸಿಂಗ್ಸಲ್ಲಿ ಜಾಸ್ತಿ ರೀ. ಯಾಕೆಂದರೆ ಅಬು ದುಬೈ ಈ T20 ಲೀಗಲ್ಲಿ ಒಂದು ಫಸ್ಟ್ ಮ್ಯಾಚ್ ಜಾಕ್ಪಾಟ್ ಕೊಡ್ತಾರೆ. ಅದಾದಮೇಲೆ ಸೆಂಟ್ರಲ್ಲಿ ಮ್ಯಾಚಸಲ್ಲಿ ಜಾಕ್ಪಾಟ್ ಕೊಡ್ತಾರೆ. ಓಕೆನಾ, ಲಾಸ್ಟ್ ಮ್ಯಾಚು ಇಲ್ಲಾಂದರೆ ಸ್ಟಾರ್ಟಿಂಗ್ ಮ್ಯಾಚಸ್ ಜಾಸ್ತಿ ಜಾಕ್ಪಾಟ್ ಕೊಡೋಲ್ಲ, ಸೆಂಟ್ರಲ್ ಮ್ಯಾಚಸಲ್ಲಿ ಮಾತ್ರ ಜಾಕ್ಪಾಟ್ ಜಾಸ್ತಿ ಕೊಡ್ತಾರೆ. ಸೊ ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಯಾವ ಟೀಮು ನಿಮಗೆ ಪಂಟರ್ ಟೀಮು ಇರ್ಬೋದು, ಬುಕ್ಕಿ ಟೀಮು ಇರ್ಬೋದು. ಓಕೆನಾ, ಅದ್ರ ಬಗ್ಗೆ ನೋಡೋ. ಸೊ ಇದರಲ್ಲಿ ಫಸ್ಟು ಪಂಟರ್ ಟೀಮ್ ಯಾವುದು ಅಂದರೆ ನಮಗೆ ಪ್ಲಸ್ ಯಾರು ಮಾಡಿಕೊಡ್ಬೋದು. ಸೊ ಅದರಲ್ಲಿ ಶಾರ್ಜಾ ವಾರಿಸು, ಅದಾದಮೇಲೆ ಗಲ್ಫ್ ಬೇಕಾದ್ರೆ ನೀವು ಇವ್ರ ಜೊತೆ ಇರ್ಬೋದು. ಯಾವುದೋ ರೇಟಲ್ಲಿ ನೀವು ತಿಂದರೆ ಖಂಡಿತ ಮ್ಯಾಚ್ನ ಅವರು ತಿಳಿಸ್ಬಿಟ್ಟು ನಿಮಗೆ ಕರ್ಕೊಂಡು ಹೋಗ್ತಾರೆ. ಓಕೆನಾ, ಆದರೆ ನೀವು ಇಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಯಾವುದೋ ರೇಟಲ್ಲಿ ಎಂಟ್ರಿ ತೊಗೊಂಡ್ರೆ ಇವ್ರ ಹತ್ರ ಅವ್ರಿಗೆ ಕೆಪಾಸಿಟಿ ಇದೆ. ಸೊ ಪಂಟ್ರ್ ಫ್ರೆಂಡ್ಲಿ ಮ್ಯಾಚ್ ಇರುತ್ತೆ. ಓಕೆನಾ, ಗೋಡಾ ಟೀಮ್ ಅಂದರೆ ಫ್ರೆಂಡ್ಸು ಗೋಡಾ ಟೀಮ್ ಅಂದರೆ ಹೆಂಗೆ ನಿಮಗೆ ಗೋಡಾ ಟೀಮ್ ಅಂದರೆ ಫ್ರೆಂಡ್ಸು ಜಾಕ್ಪಾಟ್ ಟೀಮ್. ಓಕೆನಾ, ಸೊ ಇವ್ರ ಮೇಲೆ ನೀವು ನಂಬಿಕೆ ಇಡ್ಬೋದು. ಇವ್ರು ಬೇಕಂದರೆ ಚೇಸ್ ಆಗ್ತಾ ಏನಾದರೂ ಚೇಸಿಂಗ್ ಟಾರ್ಗೆಟ್ ಜಾಸ್ತಿ ಇದ್ದರೆ ಅಂಥ ಮ್ಯಾಚ್ ಬೇಕಾದ್ರೆ ನೀವು ಹೊಡಿಬೋದು. ಏನೋ ಈಸಿಯಾಗಿ ಹೊಡಿಯೋ ಮ್ಯಾಚು ಬೇಕಾದ್ರೆ ನೀವು ಸೋದ್ಬೋದು. ಸೊ ಅದನ್ನು ನಾವು ಗೋಡಾ ಟೀಮ್ ಇಲ್ಲ ಅಂದರೆ ಕುದುರೆ ಟೀಮ್ ಹೇಳ್ಬೋದು. ಓಕೆನಾ, ಸೊ ಇದರಲ್ಲಿ ಡಿಸರ್ಟ್ ವೈಫರು, ಅದಾದಮೇಲೆ ದುಬೈ ಕ್ಯಾಪಿಟಲ್ ಇದೆ ಫ್ರೆಂಡ್ಸ್. ನೋಡಿ, ಇದು ನಮ್ಮ IPL ಥರನೇ ಇದರಲ್ಲಿ ಟೀಮ್ಸ್ ಇರುತ್ತೆ ನೋಡಿ. ಎಸ್ ಎಕ್ಸಾಂಪಲ್ ನೀವು ನೋಡಿ, ಇದರಲ್ಲಿ MI ಇದೆ. ಓಕೆನಾ, ಅಬು ದುಬೈ ಅಂದರೆ ಕೋಲ್ಕತ್ತಾ ನೈಟ್ಸ್. ಓಕೆನಾ, ಅದಾದಮೇಲೆ ಕ್ಯಾಪಿಟಲ್ ಅಂದರೆ ದಿಲ್ಲಿ ಕ್ಯಾಪಿಟಲು. ಸೊ ಎಲ್ಲ ಟೀಮ್ಸು ಇಂಡಿಯನ್ ಪ್ರೀಮಿಯರ್ ಲೀಗ್ ಥರ ಇದೆ, ಬಟ್ಟು ಪ್ಲೇಯರ್ಸ್ ಬೇರೆ ಬೇರೆ ಇದೆ. ಓಕೆನಾ, ಆನರ್ಸ್ ಸೇಮ್ ಇದೆ ಫ್ರೆಂಡ್ಸು ಇದು. ಓಕೆನಾ, ಅದಾಗಲೇ ಫ್ರೆಂಡ್ಸ್ ಡೇಂಜರ್ ಟೀಮ್ ಬಗ್ಗೆ ಮಾತಾಡ್ರೆ ಅದು ಮಂದಿ ಅಬು ದುಬೈ ನೈಟರ್ಸ್ ಡೇಂಜರ್ ಟೀಮ್ ಇರೋದು ಫ್ರೆಂಡ್ಸು. ಇದ್ದದ್ದು ಮ್ಯಾಚಸ್ ಇದ್ದದ್ದು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಆಡೋದೇನು ಅವಶ್ಯಕತೆ ಇಲ್ಲ. ಓಕೆನಾ, ಒಂದು ದಿವಸ ಆಡಿರೋದು ಪರವಾಗಿಲ್ಲ. ಯಾಕಂದರೆ ನಾವು ಒಂದು ಮ್ಯಾಚ್ ಲಾಸ್ ಮಾಡಿಬಿಟ್ರೆ ನೆಕ್ಸ್ಟ್ ಮ್ಯಾಚು ಬರೀ ಈ ಲಾಸ್ಗೆ ಕವರ್ ಮಾಡೋಕೆ ಆಡಬೇಕು. ಓಕೆನಾ, ಸೊ ಅಲ್ಲಿ ನಾವು ಪ್ಲಸ್ ಇಲ್ಲೇ ನಾವು ಮೈನಸ್ ಪಾಯಿಂಟಲ್ಲಿ ಹೋಗ್ಬಿಡ್ತೀವಿ. ಯಾವಾಗಲೂ ನಿಮ್ಗೆ ಗೊತ್ತಿರೋ ಟೀಮ್ ಜೊತೆ ಮಾತ್ರ ಆಡಿರಿ. ಅದಾದಮೇಲೆ ಯಾವ ಮ್ಯಾಚ್ ಗೊತ್ತಿದೆ ಅದೇ ಮ್ಯಾಚಲ್ಲಿ ಆಡಿರಿ. ನೀವೆಲ್ಲ ಮ್ಯಾಚ್ ಆಡೋಕೆ ಹೋಗ್ತೀರಾ, ನೀವು ಆಡಿರೋದು ಲಾಸ್ ಕವರ್ ಮಾತ್ರ ಮಾಡ್ತೀರಾ, ಪ್ಲಸ್ ಅಂತೂ ಆಗೋಲ್ಲ. ಓಕೆನಾ, ಪ್ಲಸ್ ಯಾವಾಗ ಆಗ್ತೀರಾ ಅಂದರೆ ನಿಮ್ಗೆ ಗೊತ್ತಿರೋ ಮ್ಯಾಚ್ ನೀವು ಆಡ್ತೀರಾ, ಅದರಲ್ಲಿ ನೀವು ಪ್ಲಸ್ ಆಗ್ತೀರಾ, ಆ ಅಮೌಂಟ್ನ ತೆಗಿತೀರಾ. ಅದೇ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆನಾ, ಅದಾದಮೇಲೆ ಟಿಪ್ಸ್ ಬಗ್ಗೆ ಮಾತಾಡೋಣ. ಯಾವ ಟಿಪ್ಸ್ ವರ್ಕ್ ಮಾಡ್ಬೋದು ಅಂತ ಫ್ರೆಂಡ್ಸು, ಈಸಿ ಟಿಪ್ಸ್ ಇದೆ ಫ್ರೆಂಡ್ಸು. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಬೇಕಾದ್ರೆ ನೋಡಿ. UAEಯಲ್ಲಿ 65% ಚೇಸಿಂಗ್ ಮ್ಯಾಚಸ್ ಆಗುತ್ತೆ. ಓಕೆನಾ, ಡ್ಯೂದು ಇಲ್ಲಿ ಇಂಪಾರ್ಟೆಂಟ್ ರೋಲ್ಸ್ ಇರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಇವಾಗ ಡ್ಯೂ ಜಾಸ್ತಿ ಬೀಳುತ್ತೆ. ಅದಾದಮೇಲೆ ಫ್ರೆಂಡ್ಸು ಎಲ್ಲ ಮ್ಯಾಚಸ್ಸು ಒಂದೇ ವೆನ್ಯೂಸ್ ಮೇಲಿದೆಲ್ಲ. ಸೊ ಇಲ್ಲಿ ಸ್ಟಾರ್ಟಿಂಗ್ ನೀವು ಏನಾದರೂ ಸೆಷನ್ ಆಡ್ತಾ ಇದ್ದರೆ 5 to 6 hours ಸೆಷನ್ನ ಅವಾಯ್ಡ್ ಮಾಡಿರಿ. ಬಾಲ್ ಹಳೆದಾದಮೇಲೆ ಇಲ್ಲಿ ಸ್ಕೋರ್ ಖಂಡಿತ ಹೋಗುತ್ತೆ. ಅದಾದಮೇಲೆ ಬೇಕಾದ್ರೆ ನೀವು ಎಸ್ ಮಾಡ್ಬೋದು ಸೆಷನಲ್ಲಿ. ಯಾಕಂದರೆ ಸ್ಟಾರ್ಟಿಂಗ್ ಹೊಸ ಬಾಲ್ ಇದ್ದರೆ ಸ್ವಿಂಗ್ ಆಗುತ್ತೆ ಫ್ರೆಂಡ್ಸು. ಸೊ ಇದಕ್ಕೋಸ್ಕರ ಬಾಲ್ನ ಸ್ವಲ್ಪ ಹಳೆದಾಗಿಬಿಟ್ರೆ ಆಮೇಲೆ ಆ ಬಾಲು ಫ್ಲ್ಯಾಟ್ ಆಗಿಬಿಡೋದು, ಆ ಪಿಚ್ಚು ಕೂಡ ಫ್ಲ್ಯಾಟ್ ಆಗಿಬಿಡೋದು. ಆಮೇಲೆ ರನ್ ಜಾಸ್ತಿ ಇಲ್ಲಿ ಹೋಗುತ್ತೆ. ಓಕೆನಾ, ಕಡಿಮೆ ರನ್ ಈ ವೆಸ್ಟ್ ಇಂಡೀಸ್ ಥರ ಇಲ್ಲಿ ಆಗಲ್ಲ. ಇಲ್ಲಿ ಹೈ ಸ್ಕೋರಿಂಗ್ ಮ್ಯಾಚಸ್ ಇರುತ್ತೆ. ಅದಾದಮೇಲೆ ಹೈ ಸ್ಕೋರಿಂಗ್
ಮ್ಯಾಚಸ್ ಚೇಸ್ ಕೂಡ ಆಗ್ಬಿಡುತ್ತೆ. ಓಕೆನಾ, ಅದಾಗಲಿ ಫ್ರೆಂಡ್ಸ್ ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ರೂಲ್ಸ್ ಇದೆ. ಸೊ ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ T10 ನಡೆದಿದ್ದಾರೆ. ಓಕೆನಾ, ಸೊ ನಾನು ಅಲ್ಲಿ ನೋಡಿದೆ, ಹಾಡಿಲ್ಲ, ಬಟ್ ನಾನು ನೋಡಿದೆ ಅದು ಹೆಂಗೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದುಬಿಟ್ಟು ಪೂರ್ತಿ ಮ್ಯಾಚ್ನ ಚೇಂಜ್ ಮಾಡಿಬಿಡ್ತಾರೆ. ಓಕೆನಾ, ಇದರಲ್ಲಿ ನೋಡಿ ಇದು ದುಬೈ ಕ್ಯಾಪಿಟಲ್ ನಿಮಗೆ ಚೇಸಿಂಗ್ ಟೀಮ್ ಅಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ ಮಾಡ್ಕೊಳ್ಬೋದು. ಓಕೆನಾ, ಚೇಸಿಂಗಲ್ಲಿ ಇವ್ರದ್ದು ಮಿಡಲ್ ಓವರ್ ತುಂಬ ಸ್ಟ್ರಾಂಗ್ ಇದೆ. ಓಕೆನಾ, ಅಂದರೆ ಬ್ಯಾಟಿಂಗಲ್ಲಿ 4th ನಂಬರ್, 5th ನಂಬರ್, 6th ನಂಬರ್ ಬ್ಯಾಟ್ಸ್ಮನ್ ತುಂಬ ಸ್ಟ್ರಾಂಗ್ ಇದೆ. ಸೊ ಇವ್ರು ಬೇಕಾದ್ರೆ ನಿಮಗೆ ಚೇಸಿಂಗ್ದು ಹೊಡ ಕೊಡ್ಬೋದು. ಓಕೆನಾ, ಯಾಕಂದರೆ ಸ್ಟಾರ್ಟಿಂಗು ವಿಕೆಟ್ ಹೋಗ್ಮೇಲೆ ಬುಕ್ಕಿ ನಿಮಗೆ 5 ಪೈಸಾ 10 ಪೈಸಾ ಮ್ಯಾಚಸ್ ಕೊಡ್ತಾರೆ. ಸೊ ಅಂಥ ಮ್ಯಾಚಲ್ಲಿ ದುಬೈ ಕ್ಯಾಪಿಟಲ್ ಬೇಕಂದ್ರೆ ಅಂಥ ಮ್ಯಾಚಸ್ನ ಹೊಡಿಬೋದು. ಓಕೆನಾ ಫ್ರೆಂಡ್ಸು, ಅದಾದಮೇಲೆ ಶಾರ್ಜಾಲಿ ನೀವು ಏನಾದರೂ ಶಾರ್ಜಾ ಗ್ರೌಂಡಲ್ಲಿ ಕೂಡ ನಿಮಗೆ ಚೇಸಿಂಗ್ ಆಗೋದು ನಾನು ಫಸ್ಟ್ ಹೇಳಿಬಿಟ್ಟೆ. ಓಕೆನಾ, ನೋ ಡೌಟ್ ಚೇಸಿಂಗ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸು. ಬರೀ ಒಂದು ಗ್ರೌಂಡಲ್ಲಿ ನೋಡಿ, ಅದು ಬಿಟ್ಟು 2 ಗ್ರೌಂಡಲ್ಲಿ ಚೇಸಿಂಗ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಮಾತಾಡೋಣ ಇವಾಗ ಫಸ್ಟ್ ಮ್ಯಾಚ್. ಓಕೆನಾ, ಫಸ್ಟ್ ಮ್ಯಾಚ್ ಇರುತ್ತೆ ಅಬುಧಾಬಿಯಲ್ಲಿ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ. ಹೋಮ್ ಗ್ರೌಂಡ್ ದುಬೈದಿದೆ ಫ್ರೆಂಡ್ಸು. ಸೊ ದುಬೈ ಕ್ಯಾಪಿಟಲ್ ವರ್ಸಸ್ ಡಿಸರ್ಟ್ ವೈಪರ್ಸಲ್ಲಿ ಮ್ಯಾಚ್ ಇದೆ. ಸೊ ಈ ಮ್ಯಾಚ್ನ ಯಾರು ಗೆಲ್ಬೋದು ಅಂದರೆ, ಸೊ ಫ್ರೆಂಡ್ಸ್ ನೋಡಿ, ಫಸ್ಟು ಹೆಡ್ ಟು ಹೆಡ್ ಮಾತಾಡೋಣ. ನೋಡಿ, ಈ ವೆನ್ಯೂಯಲ್ಲಿ ಓಕೆನಾ, ಈ ವೆನ್ಯೂಯಲ್ಲಿ ಬಂದು 20 ಮ್ಯಾಚಸ್ ಆಗಿದೆ. ಯಾರ್ದೋ ದುಬೈ ಕ್ಯಾಪಿಟಲ್ ಅವ್ರದ್ದು. ಅವ್ರು 12 ಮ್ಯಾಚ್ ಗೆದ್ದವ್ರೆ, 8 ಮ್ಯಾಚ್ ಅವರು ಲಾಸ್ ಮಾಡಿದ್ದಾರೆ. ಅದೇ ಫ್ರೆಂಡ್ಸ್ ಮಾತಾಡ್ರೆ, ಇದು ಇವ್ರದ್ದು ಮಾಡಿ. ಓಕೆ, ಡಿಸರ್ಟ್ ವೈಪರ್ಸ್ ಮಾತಾಡ್ರೆ 18 ಮ್ಯಾಚ್ ಅವ್ರು ಆಡವರೆ. 10 ಮ್ಯಾಚ್ ಇವರು ವಿನ್ ಆಗಿದ್ದಾರೆ. 8 ಮ್ಯಾಚಲ್ಲಿ ಇವರು ಲಾಸ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಇದು ಬಂದು ಗ್ರೌಂಡ್ದು ಹೇಳ್ತಾ ಇದ್ದೀನಿ. ಓಕೆನಾ, ಅಂದರೆ ವೆನ್ಯೂ ಅಲ್ಲಿ 2 ಟೀಮ್ ಆಡಿದ್ರಲ್ಲ ಯಾವುದೋ ಟೀಮಲ್ಲಿ. ಬಟ್ ಹೆಡ್ ಟು ಹೆಡ್ ಫ್ರೆಂಡ್ಸ್ ಇಲ್ಲಿ ನೋಡಿ, 2 ಮ್ಯಾಚಸ್ ಮಾತ್ರ ವೈಫರ್ ಗೆದ್ದಿದ್ದಾರೆ. ಓಕೆನಾ, 5 ಮ್ಯಾಚು ದುಬೈ ಕ್ಯಾಪಿಟಲ್ ಈ ಹೋಮ್ ಗ್ರೌಂಡಲ್ಲಿ ಗೆದ್ದವರೆ. ಸೊ ದುಬೈ ಕ್ಯಾಪಿಟಲ್ ಟೀಮ್ ಸ್ಟ್ರಾಂಗ್ ಇದೆ ಫ್ರೆಂಡ್ಸ್. ಓಕೆನಾ, ಕಂಪೇರ್ ಟು ಇವ್ರದ್ದು ವೈಫರ್ ಡಿಸರ್ಟ್ದು. ಓಕೆನಾ, ಸೊ ಎಲ್ಲರದು ಈ ಸಲ ಸ್ವಲ್ಪ ಪ್ಲೇಯರ್ಸು ನೋಡ್ರೆ ವೈಪರ್ಸು ಚೆನ್ನಾಗಿದೆ. ಬಟ್ ದುಬೈಯಲ್ಲಿ ಫ್ರೆಂಡ್ಸ್ ಇನ್ನೂ ಪವರ್ ಇದೆ. ಓಕೆನಾ, ಡೋಂಟ್ ವರಿ, ದುಬೈ ಜೊತೆ ನಾನು ಜಾಸ್ತಿ ಹೋಗ್ತೀನಿ. ಯಾಕಂದ್ರೆ ನೋಡಿ ಫ್ರೆಂಡ್ಸು, ಡಿಸರ್ಟ್ ವೈಪರ್ ನೋಡಿ ಫಕ್ಕರ್ ಜಮಾ ಇದ್ದಾನೆ ಈ ಸಲ. ಓಕೆನಾ, ಇವನು ಕೀ ಪ್ಲೇಯರ್ಸ್ ಮಾತ್ರ ಮಾತಾಡೋಣ, ಮಿಕ್ಕಿದಿಲ್ಲ ಇರೋದು ಫ್ರೆಂಡ್ಸು. ಅದಾದಮೇಲೆ ಸೇಮ್ ಕರೋನ್ ಇದೆ. ಓಕೆನಾ, ಫೈಜಲ್ ಖಾನ್ ಇಲ್ಲ, ಹಸನ್ ನವಾಜ್ ಇಲ್ಲ, ನೂರ್ ಅಹಮದ್ ಇದ್ದಾನೆ ಫ್ರೆಂಡ್ಸು, ನಶೀಮ್ ಶಾ ಇದ್ದಾನೆ, ಲಕ್ಕಿ ಫರ್ಗೂಸನ್ ಇದ್ದಾನೆ. ಸೊ ಬೌಲಿಂಗ್ ಚೆನ್ನಾಗಿದೆ. ಬ್ಯಾಟಿಂಗಲ್ಲಿ ಫಕ್ಕರ್ ಜಮಾ ಇದ್ದಾನೆ. ಓಕೆನಾ, ಸೊ ಓವರಾಲ್ ನೋಡ್ರೆ ಬೌಲಿಂಗ್ ಚೆನ್ನಾಗಿದೆ ಫ್ರೆಂಡ್ಸು. ಬ್ಯಾಟಿಂಗಲ್ಲಿ ನನಗೆ ಸೆಮ್ರಾ ಐಟಮರ್ ಅಷ್ಟು ಫಾರ್ಮಲಿ ಕಾಣಿಸಲ್ಲ. ಓಕೆನಾ, ಸ್ಯಾಮ್ ಕ್ರೋನ್ ಬ್ಯಾಟಿಂಗ್ ಮಾಡ್ಬೋದು ಫ್ರೆಂಡ್ಸು, ಬಟ್ DJ ಬ್ರೋ ಹತ್ರ ಇವನು ಆಲ್ರೌಂಡರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಓಕೆನಾ, ಸೊ ಫಕ್ಕರ್ ಜಮಾನ್ ಆಡ್ರೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸು ಡಿಸರ್ಟ್ ವೈಫರ್ದು. ಓಕೆನಾ, ಮಾತಾಡ್ರೆ ಫ್ರೆಂಡ್ಸು ದುಬೈ ಕ್ಯಾಪಿಟಲ್. ಓಕೆನಾ, ದುಬೈ ಕ್ಯಾಪಿಟಲ್ ನೋಡಿ, ಓಪನಿಂಗ್ ಬ್ಯಾಟ್ಸ್ಮನ್ನು ಇಷ್ಟು ಸ್ಟ್ರಾಂಗ್ ಇಲ್ಲ ಫ್ರೆಂಡ್ಸ್. ಬಿಡಿ, ಇವರು ಏನೋ ಇಂಟ್ರೆಸ್ಟ್ ಆಡಲ್ಲ. ಓಕೆನಾ, ಸಕೀಬ್ ಉಲ್ಲಾ ಅಟಲ್ಗೆ ಇವಾಗ UAE ಟೀಮಲ್ಲಿ ಹಾಕಿದ್ರು, ಬಟ್ಟು ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ. ಅದಾದಮೇಲೆ ಗುಲಾಬ್ದಿಂದ ಫ್ರೆಂಡ್ಸು. ಓಕೆನಾ, ಜಾರ್ಡನ್ ಕಾಕ್ಸು ಈಗ ಇಂಗ್ಲೆಂಡಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬಂದವರೆ. T10 ಮ್ಯಾಚಸ್ ನಾನು ನೋಡಿದ್ದೀನಿ. ಓಕೆನಾ, ರಮನ್ ಪವಲ್ ಫ್ರೆಂಡ್ಸು ಆಲ್ರೌಂಡರ್ ನಮ್ಮ RCBಯಲ್ಲಿ ಕೂಡ ಇದೆ. ಓಕೆನಾ, ಮೊಹಮ್ಮದ್ ನಬಿ ಇದ್ದಾನೆ ಫ್ರೆಂಡ್ಸು, ಜಮೀನ್ ಇಸ್ಲಾಮ್ ಕೂಡ ಇದ್ದಾನೆ, ಡೇವಿಡ್ ವೆಲ್ಲಿ ಕೂಡ ಬ್ಯಾಟಿಂಗ್ ಬೌಲಿಂಗ್ ಮಾಡ್ತಾನೆ. ಸೊ ಎಲ್ಲಾದರೂ ಮಾಡಿ ಫ್ರೆಂಡ್ಸು, ಮೊಹಿನ್ ಅಲಿ ಕೂಡ ಇದ್ದಾನೆ. ಓಕೆನಾ, ಸೊ ಕಂಪೇರ್ ಟು ಡಿಸರ್ಟ್ ವೈಫರ್ ಟು ದುಬೈ ಮಾತಾಡ್ರೆ ಫ್ರೆಂಡ್ಸು, ದುಬೈ ತುಂಬ ಸ್ಟ್ರಾಂಗ್ ಟೀಮ್ ಇದೆ. ಓಕೆನಾ, ಈ ಬೌಲರ್ಸ್ಗೆ ಬೇಕಂದ್ರೆ ಈ ಬ್ಯಾಟ್ಸ್ಮನ್ ಆಡ್ಬೋದು, ಬಟ್ ಇವ್ರ ಬೌಲರ್ಗೆ ಇವ್ರ ಬ್ಯಾಟ್ಸ್ಮನ್ ಆಡಲ್ಲ. ಓಕೆನಾ, ಸೊ ನನ್ನ ಪ್ರಕಾರ ಎಕ್ಸಾಂಪಲ್ ವೇಟ್ ಮಾಡಿ, ನನ್ನ ಪ್ರಕಾರ ದುಬೈ ಕ್ಯಾಪಿಟಲ್ ಈ ಮ್ಯಾಚ್ ಗೆಲ್ಲುತ್ತೆ ಫ್ರೆಂಡ್ಸ್. ಓಕೆನಾ, ಟಾಸ್ ದುಬೈ ಕ್ಯಾಪಿಟಲ್ ವಿನ್ ಆಗುತ್ತೆ ಫಸ್ಟ್ ಮ್ಯಾಚು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಮ್ಮ ಟೆಲಿಗ್ರಾಮ್ ಚಾನಲ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಮ್ಯಾಚಸ್ದು ನಿಮಗೆ ಪ್ರೆಡಿಕ್ಷನಲ್ಲಿ ಸಿಗುತ್ತೆ. ಎಲ್ಲರದು ವೀಡಿಯೋ ನಾನು ಮಾಡೋಕ್ಕಾಗಲ್ಲ ಫ್ರೆಂಡ್ಸು. ಓಕೆ, ಥ್ಯಾಂಕ್ ಯು.